ಗಮನಿಸ್ತಾ ಇದೀವಿ ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಮೇಜರ್ ಅಪ್ಡೇಟ್ ಸಿಗ್ತಾ ಇದೆ. ಬಾಂಬ್ ಬಿಟ್ಟ ಶಂಕಿತ ಆರೋಪಿಯ ಸುಳಿವು ಇದೀಗ ಪತ್ತೆಯಾಗಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಫೋಟೋ, ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಆ ಶಂಕಿತ ಆರೋಪಿಯ ಫೋಟೋ ಲಭ್ಯವಾಗಿದೆ. ಶಂಕಿತ ಉಗ್ರನ ಫೋಟೋ ರಿಪಬ್ಲಿಕ್ ಕನ್ನಡದಲ್ಲಿ ಮಾತ್ರ ಎಕ್ಸ್ಕ್ಲೂಸಿವ್ ಆಗಿ ಬ್ರೇಕ್ ಮಾಡ್ತಾ ಇದೆ. ತಲೆಗೆ ಹ್ಯಾಟ್ ಹಾಕೊಂಡು ಮುಖಕ್ಕೆ ಮಾಸ್ಕ್ ಹಾಕೊಂಡು ಆ ವ್ಯಕ್ತಿ ಬಂದಿದ್ದ. ಆ ವ್ಯಕ್ತಿಯ ಮೇಲೆ ಸಾಕಷ್ಟು ಅನುಮಾನ ಕೂಡ ಇತ್ತು. ಆತನ ಫೋಟೋ ಇದೀಗ ರಿಪಬ್ಲಿಕ್ ಕನ್ನಡ ರಿವೀಲ್ ಮಾಡ್ತಾ ಇದೆ. ಬಾಂಬ್ ಬಿಟ್ಟ ಶಂಕಿತ ಉಗ್ರನ ಸುಳಿವು ಪತ್ತೆಯಾಗಿದೆ. ನೋಡಿ, ಈ ಬ್ಲಾಸ್ಟ್ ಆದಂತಹ ಸಂದರ್ಭದಲ್ಲಿ ಹಲವು ಅನುಮಾನಗಳು ಮೂಡೋದಕ್ಕೆ ಶುರುವಾಗಿತ್ತು. ಸೇಮ್ ಮಂಗಳೂರು ಕುಕ್ಕರ್ ಬಾಂಬ್ ಬ್ಲಾಸ್ಟ್ ರೀತಿಯಲ್ಲೇ ಅಲ್ಲೂ ಕೂಡ ಆಗಿತ್ತು. ನೋಡಿ, ಫೋಟೋ ಗಮನಿಸ್ತಾ ಇದ್ದೀವಿ. ತಲೆಗೆ ಹ್ಯಾಟ್ ಹಾಕೊಂಡಿದ್ದಾನೆ, ಕನ್ನಡಕ ಹಾಕೊಂಡಿದ್ದಾನೆ, ಮುಖಕ್ಕೆ ಮಾಸ್ಕ್ ಹಾಕೊಂಡಿದ್ದಾನೆ. ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ. ಹ್ಯಾಟಲ್ಲಿ 1010 ಈ ಬರಹ ಇರುವಂತಹ ಒಂದು ಫೋಟೋ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಲಭ್ಯವಾಗಿದೆ. ನೋಡಿ, ಇದೇ ಫೋಟೋ ಸೈಡ್ ಆಂಗಲ್ ಅಲ್ಲಿ ರವೆ ಇಡ್ಲಿಯನ್ನ ತೆಗೆದುಕೊಂಡು ಆತ ಆ ಬ್ಲಾಸ್ಟ್ ಆಯ್ತಲ್ಲ ನೋಡಿ, ಅದೇ ಮುಂಭಾಗದಲ್ಲಿ ಓಡಾಡ್ತಾ ಇದ್ದ. ಆತನ ಫೋಟೋ, ತಲೆಗೆ ಹ್ಯಾಟ್ ಹಾಕೊಂಡಿದ್ದಾನೆ, ಮಾಸ್ಕ್ ಹಾಕೊಂಡಿದ್ದಾನೆ, ಕೈಯಲ್ಲಿ ತಿಂಡಿ ಇಟ್ಕೊಂಡಿದ್ದಾನೆ. ಅದೇ ಹೋಟೆಲ್ನಲ್ಲಿ ತಿಂಡಿಯನ್ನ ಆರ್ಡರ್ ಮಾಡಿ ತಿನ್ಕೊಂಡು ಅಲ್ಲಿ ಆ ಬ್ಯಾಗನ್ನು ಇಟ್ಟು ಸ್ಥಳದಿಂದ ಎಸ್ಕೇಪ್ ಆಗಿದ್ದ. ಆ ಶಂಕಿತ ಉಗ್ರನ ಫೋಟೋ ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಸಿಸಿ ಕ್ಯಾಮೆರಾದಲ್ಲಿ ಸೆರೆ ಆಗಿರುವಂತಹ ಈ ಫೋಟೋ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿತ್ತು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತಾರೆ ನನ್ನ ಕಲೀಗ್ ಶ್ರುತಿ, ಸ್ಥಳದಿಂದ ನೇರ ಸಂಪರ್ಕದಲ್ಲಿ. ಶ್ರುತಿ, ಓವರ್ ಟು ಯು. ಥ್ಯಾಂಕ್ ಯು ಶರತ್. ಎಕ್ಸಾಕ್ಟ್ಲಿ ನಾವೀಗ ಗಮನಿಸ್ತಾ ಇರೋದು ಸ್ಪಾಟ್ ಅಲ್ಲೇ ರಾಮೇಶ್ವರಂ ಕೆಫೆಯ ನಿನ್ನೆ ಏನು ಸುಧಾರಿತ ಬಾಂಬ್ ಸ್ಫೋಟ ಆಯಿತು ಅಂತ ಹೇಳಲಾಗಿದೆಯಲ್ಲ, ಅದೇ ಸ್ಪಾಟ್ ಅಲ್ಲಿ ನಿಂತಿದ್ದೀವಿ. ಅತಿ ಹೆಚ್ಚಿನ ಭದ್ರತೆ ಇದೆ. ಎಕ್ಸಾಕ್ಟ್ಲಿ ಅಲ್ಲಿ ಒಳಗಡೆ ಹೋಗೋಕ್ಕಾಗಲ್ಲ. ನೋಡಿ, ದೃಶ್ಯದಲ್ಲಿ ನಾವು ಗಮನಿಸ್ತಾ ಇದ್ದೀವಿ ಯಾವ ರೀತಿ ಭದ್ರತೆಯನ್ನು ಒದಗಿಸಲಾಗಿದೆ ಸುತ್ತಲೂ ಅಂತ. ಇದು ನಿಷೇಧಿತ ಪ್ರದೇಶ. ಈಗ ಒಳಗಡೆ ನಮಗೆ ಹೋಗೋದಕ್ಕೆ ಅವಕಾಶ ಮಾಡಿಕೊಡಲ್ಲ. ಕಾರಣ ಈಗ ನಾವು ಸ್ಕ್ರೀನಲ್ಲಿ ಗಮನಿಸ್ತಾ ಇದ್ವಿ ಶರತ್, ನೀವೇ ಹೇಳ್ತಾ ಇದ್ರಿ ಎಕ್ಸ್ಕ್ಲೂಸಿವ್ ಆಗಿ ಶಂಕಿತ ಉಗ್ರನ ಫೋಟೋ. ಈತನೇ ಬಂದು ಆ ಬ್ಯಾಗನ್ನು ಇರಿಸಿ ಹೋಗಿದ್ದಾನೆ ಅಂತ ಕೂಡ ಹೇಳಲಾಗ್ತಾ ಇದೆ. ಬಟ್ ಎಕ್ಸಾಕ್ಟ್ಲಿ ಮಾಹಿತಿ ಸಿಗಬೇಕು ಪೊಲೀಸರ ತನಿಖೆಯಿಂದಷ್ಟೇ. ನೋಡಿ, ತಲೆಗೆ ಹ್ಯಾಟ್ ಹಾಕೊಂಡು ಮುಖಕ್ಕೆ ಮಾಸ್ಕ್ ಹಾಕಿಕೊಂಡು ಬಂದಿರೋದು ಆ ವ್ಯಕ್ತಿ. CCTV ಫುಟೇಜನ್ನು ನಾವು ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ಈತನೇ ಬಂದು ಆ ಬ್ಯಾಗನ್ನು ಇಟ್ಟು ಹೋಗಿದ್ದಾನೆ ಅಂತ. ಯಾರು ಈತ? ಯಾವ ಉಗ್ರ ಸಂಘಟನೆಯ ಜೊತೆಗೆ ಈತನ ಸಂಪರ್ಕ ಇತ್ತು? ಯಾರ ಅಣತಿಯಂತೆ ಈತ ಕೆಲಸ ಮಾಡಿದ್ದಾನೆ? ಇಂಥ ಹಲವು ಪ್ರಶ್ನೆಗಳು ಸಹಜವಾಗಿ ಕಾಡ್ತಾ ಇರೋದು ಶರತ್. ಎಕ್ಸಾಕ್ಟ್ಲಿ ಈ ಬಗ್ಗೆ ಮಾಹಿತಿ ಸಿಗಬೇಕಾಗುತ್ತೆ. ದೊಡ್ಡ ಮಟ್ಟದ ಆತಂಕ ಸೃಷ್ಟಿ ಮಾಡಿರೋದು ಈ ಪ್ರಕರಣ. IT ಸಿಟಿ ಬೆಂಗಳೂರಿನ ಜನ ಒಂದು ಕ್ಷಣ ಬೆಚ್ಚಿ ಬಿದ್ದಿದ್ದಾರೆ. ಏನಾಯ್ತಪ್ಪ ಅಂತ. ಕಾರಣ 2013ರಲ್ಲಿ ವಿಧಾನಸಭೆಯ ಚುನಾವಣಾ ಹೊಸ್ತಿಲಲ್ಲಿ BJPಯ ಕಚೇರಿಯ ಮುಂಭಾಗದಲ್ಲಿ ಇಂಥದ್ದೇ ಒಂದು ಸ್ಫೋಟ ಸಂಭವಿಸಿತ್ತು ಈ ಹಿಂದೆ. ಅದಾದ ಬಳಿಕ ಈಗ ಮತ್ತೆ ಅಂಥದ್ದೇ ಒಂದು ಸ್ಫೋಟ ಸಂಭವಿಸಿರೋದ್ರಿಂದ ಸಹಜವಾಗಿ ಆತಂಕ ಸೃಷ್ಟಿ ಆಗ್ತಾ ಇರೋದು. ಸೊ ನನ್ನ ಜೊತೆಗೆ ನನ್ನ ಕೊಲೀಗ್ ನಾಗರಾಜ್ ಅವ್ರನ್ನ ಕೂಡ ಮಾತನಾಡಿಸೋ ಪ್ರಯತ್ನ ಮಾಡ್ತೀನಿ. ಕಾರಣ ಅವರೇ ನಿರಂತರವಾಗಿ ಫಾಲೋ ಅಪ್ ಮಾಡ್ತಿದ್ದಾರೆ. ನಿನ್ನೆಯಿಂದಲೂ ಕೂಡ ಸ್ಪಾಟ್ ಅಲ್ಲಿ, ಜೊತೆಗೆ ಪೊಲೀಸರ ತನಿಖೆ ಯಾವ ಆಯಾಮದಲ್ಲಿ ಸಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಎಕ್ಸಾಕ್ಟ್ಲಿ ಮಾಹಿತಿ ಕಲೆ ಹಾಕ್ತಿದ್ದಾರೆ. ನಾಗರಾಜ್, ಎಕ್ಸ್ಕ್ಲೂಸಿವ್ ಆಗಿ ಒಂದು ಫೋಟೋವನ್ನ ಗಮನಿಸ್ತಾ ಇದ್ದೀವಿ ರಿಪಬ್ಲಿಕ್ ಕನ್ನಡದಲ್ಲಿ. ಯಾರಾತ? ಯಾವ ಸಂಘಟನೆಯ ಜೊತೆಗೆ ಸಂಪರ್ಕ ಇರಬಹುದು? ಯಾರ ಅಣತಿಯಂತೆ ಕೆಲಸ ಮಾಡಿರಬಹುದು? ಏನ್ ಕಾರಣ ಇರಬಹುದು? ಹಲವಾರು ಪ್ರಶ್ನೆಗಳಿದೆ ನಾಗರಾಜ್. ಖಂಡಿತ ಶ್ರುತಿ, ಏನು ಈ ಒಂದು ರಾಮೇಶ್ವರ ಕೆಫೆಯಲ್ಲಿ ನಿನ್ನೆ ನಡೆದಂಥ ಸಂಘಟನೆ ಇದೆ, ಈ ಒಂದು ಬ್ಲಾಸ್ಟ್ಗೆ ಸಂಬಂಧಿಸಿದಂತೆ ಹಲವು ಆಯಾಮಗಳಲ್ಲಿ ಪೊಲೀಸ್ ತನಿಖೆ ಒಂದ್ ಕಡೆ ಮುಂದುವರಿತಾ ಇರ್ತಕ್ಕಂಥದ್ದು. ಇಲ್ಲಿ ಬಹಳ ಪ್ರಮುಖವಾಗಿ ಅಂಶಗಳು ಏನು, ಈ ಒಂದು ಘಟನೆ ಹಿಂದೆ ISIS ಸಂಘಟನೆ ಇದೆಯಾ ಅನ್ನೋ ಒಂದು ದೊಡ್ಡ ಅನುಮಾನ ಶುರುವಾಗಿರ್ತಕ್ಕಂಥದ್ದು. ಇದಕ್ಕೆ ಕಾರಣ ಏನಂತಂದ್ರೆ, ಏನು 2014 ಡಿಸೆಂಬರ್ 28ರಂದು ಮೊದಲ ಬಾರಿಗೆ ಚರ್ಚ್ ಸ್ಟ್ರೀಟ್ನಲ್ಲಿ ಸ್ಫೋಟ ಆಗುತ್ತೆ. ಆ ಒಂದು ಘಟನೆ ಮುಖಾಂತರ ರಾಜ್ಯದಲ್ಲಿ ಅಥವಾ ರಾಜಧಾನಿಯಲ್ಲಿ ISIS ಚಟುವಟಿಕೆಗಳು ಆರಂಭ ಆಗಿದೆ ಅನ್ನೋದು ಗೊತ್ತಾಗಿತ್ತು. ಅದಾದ ಬಳಿಕ ರಾಜ್ಯದಲ್ಲಿ ಸುಮಾರು 10ಕ್ಕೂ ಹೆಚ್ಚು ಜನ ISIS ಸಂಘಟನೆಯೊಂದಿಗೆ ಸಂಪರ್ಕ ಇರತಕ್ಕಂಥ ಶಂಕಿತ ಉಗ್ರರ ಬಂಧನ ಆಗುತ್ತೆ. ಇದಾದ ಬಳಿಕ ಶಿವಮೊಗ್ಗ ಟ್ರಯಲ್ ಬ್ಲಾಸ್ಟ್ ಇರ್ಬೋದು ಅಥವಾ ಮಂಗಳೂರು ಕುಕ್ಕರ್ ಬ್ಲಾಸ್ಟ್ ಇರ್ಬೋದು, ಇಲ್ಲೂ ಸಹ ISISನ ಕೃತ್ಯ
ರಿವೀಲ್ ಆಗುವಂಥದ್ದು. ಇದರ ಜೊತೆಗೆ ಏನು ನಿನ್ನೆ ಕುಂದಲಹಳ್ಳಿಯ ರಾಮೇಶ್ವರ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ನಡೆದಿದೆ, ಇಲ್ಲಿ ಒಂದಷ್ಟು ಅಂಶಗಳು ಮತ್ತು ಆ ಒಂದು ಡಿವೈಸ್ ಏನು ಸ್ಫೋಟಕವನ್ನು ತಂದಿಟ್ಟಿದ್ರು ಅದರಲ್ಲಿ ಬಳಸಿರ್ತಕ್ಕಂಥ ವಸ್ತುಗಳು ಇವುಗಳ ಅನಾಲಿಸಿಸನ್ನು ನೋಡ್ತಾ ಇದ್ದರೆ ಈ ಒಂದು ಘಟನೆಯಿಂದಲೂ ಸಹ ಏನು ಶಿವಮೊಗ್ಗ ಟ್ರಯಲ್ ಬ್ಲಾಸ್ಟ್ ಮತ್ತು ಕುಕ್ಕರ್ ಬ್ಲಾಸ್ಟ್ಗೆ ಹೋಲಿಕೆ ಆಗೋ ರೀತಿ ಇರೋದ್ರಿಂದ ಈ ಒಂದು ಬ್ಲಾಸ್ಟ್ನ ಹಿಂದೆಯೂ ಐಸಿಸ್ ಇದೆಯಾ ಅನ್ನೋ ಒಂದು ದೊಡ್ಡ ಅನುಮಾನ ಶುರುವಾಗಿರ್ತಕ್ಕಂಥದ್ದು. ಈಗ ನಮಗೆ ಏನು ಯಾರೋ ಇಲ್ಲಿ ಬಂದು ಬ್ಯಾಗ್ ಇಟ್ಟೋದ ಆತನ ಎಕ್ಸ್ಕ್ಲೂಸಿವ್ ಫೋಟೋ ಏನು ಲಭ್ಯ ಆಗಿದೆ ಅದನ್ನು ನೋಡ್ತಾ ಇದ್ರೆ ಬಹಳ ಪ್ಲ್ಯಾನ್ಡ್ ಆಗಿ ಈ ಹಿಂದೆಯಿಂದಲೂ ಇಲ್ಲಿಗೆ ಬಂದು ರೆಕ್ಕಿ ಮಾಡಿ ಇಲ್ಲಿ ಯಾವ ರೀತಿ ಜನ ಇರ್ತಾರೆ, ಇಲ್ಲಿ ಯಾವ ಟೈಮಲ್ಲಿ ಬಂದರೆ ಬ್ಲಾಸ್ಟ್ನ ತೀವ್ರತೆ ಮತ್ತು ಎಫೆಕ್ಟ್ ಜಾಸ್ತಿ ಆಗುತ್ತೆ ಅನ್ನೋದನ್ನು ಗಮನಿಸಿ ಈ ಒಂದು IED ಇಲ್ಲಿ ಪ್ಲಾಂಟ್ ಮಾಡಿ ಹೋಗಿರೋಂಥದ್ದು. ಸದ್ಯಕ್ಕೆ ಇದ್ರ ಜೊತೆಗೆ ಒಂದು ಪ್ರಶ್ನೆ ಇರೋದು, IED ಸುಧಾರಿತ ಬಾಂಬ್ ಸ್ಫೋಟ ಆಗಿರೋದ್ರಿಂದ ಈ ಹಿಂದೆ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಆಯಿತು. ಶಾರಿಕ್ ಕೂಡ ಆತನ ಚಲನವಲನ ಜೊತೆಗೆ ಆ ಕುಕ್ಕರ್ ಬಾಂಬ್ ಯಾವ ರೀತಿ ಆತ ತಯಾರು ಮಾಡಿದ್ದ ಅನ್ನೋದನ್ನ ಗಮನಿಸಿದ್ವಿ. ಅದೇ ಆ ಪ್ರಕರಣಕ್ಕೂ ಈ ಪ್ರಕರಣಕ್ಕೆ ಏನಾದರೂ ಸಾಮರ್ಥ್ಯ ಇದೆ ಅಂತ ಅನ್ಸುತ್ತಾ? ಅದೇ ನಿಟ್ಟಿನಲ್ಲಿ ಈ ರೀತಿ ಕೆಲಸಗಳಾಗಿರಬಹುದಾ? ಖಂಡಿತ ಶ್ರುತಿ, ಯಾಕಂದರೆ ನಾನು 3 ಎಕ್ಸಾಂಪಲ್ ಕೊಡ್ತೀನಿ. ಒಂದು ಚರ್ಚ್ ಸ್ಟ್ರೀಟ್ ಸ್ಫೋಟದಲ್ಲಿ ಒಂದು ಮಹಿಳೆ ಮೃತಪಡ್ತಾಳೆ, ಅಲ್ಲೂ ಸಹ 3 ಜನ ಇಂಜೂರ್ಡ್ ಆಗ್ತಾರೆ. ಇಷ್ಟೇ ಪ್ರಮಾಣದ ತೀವ್ರತೆಯನ್ನು ಇರ್ತದೆ. ನಂತರ ಆ ಕುಕ್ಕರ್ ಬ್ಲಾಸ್ಟನ್ನು ತರ್ತಾ ಇರಬೇಕಾದ್ರೆ ಶಾರಿಕ್ ಏನು ಬೈ ಮಿಸ್ ಆಗಿ ಕದ್ರಿ ದೇವಸ್ಥಾನವನ್ನು ರೀಚ್ ಆಗೋಕೆ ಮೊದಲೇ ಆಟೋದಲ್ಲಿ ಬ್ಲಾಸ್ಟ್ ಆಗುತ್ತೆ. ಅಲ್ಲೂ ಸಹ ಶಾರಿಕ್ ಕುಕ್ಕರ್ ತನ್ನ ಜೊತೆಯಲ್ಲಿದ್ದಂಥ ಬ್ಲಾಸ್ಟ್ ಆದರೂ ಸಹ ಬದುಕುಳಿತಾನೆ. ಇನ್ನು ಇವತ್ತು ನಿನ್ನೆ ರಾಮೇಶ್ವರ ಕೆಫೆಯಲ್ಲಿ ನಡೆದಿರ್ತಕ್ಕಂಥ ಬ್ಲಾಸ್ಟ್ನಲ್ಲೂ ಒಂದು 9 ಜನರಿಗೆ ಗಾಯ ಆಗಿದ್ರೆ ಓರ್ವ ಮಹಿಳೆ ತೀವ್ರವಾಗಿ ಗಾಯ ಆಗಿರ್ತಕ್ಕಂಥದ್ದು. ಯಾರು ತೀರಾ ಹತ್ತಿರದಲ್ಲಿ ಬ್ಲಾಸ್ಟ್ನ ತೀರಾ ಹತ್ತಿರದಲ್ಲಿದ್ದರೂ ಆ ಮಹಿಳೆ ತೀವ್ರವಾಗಿ ಗಾಯ ಆಗಿರ್ತಕ್ಕಂಥದ್ದು. ಈ ಅಂಶಗಳನ್ನು ನೋಡ್ತಾ ಇದ್ರೆ ಖಂಡಿತವಾಗ್ಲೂ ಈ ಒಂದು ಘಟನೆಗೆ ಹಿಂದೆ 2014ರಿಂದ ಏನು ರಾಜ್ಯದಲ್ಲಿ ಐಸಿಸ್ ಉಗ್ರ ಚಟುವಟಿಕೆ ಆರಂಭ ಆಗಿತ್ತು, ಇಲ್ಲಿವರೆಗೂ ನೋಡ್ತಾ ಇದ್ರೆ ಖಂಡಿತವಾಗ್ಲೂ ಈ ಒಂದು ಕೃತ್ಯದ ಹಿಂದೆಯೂ ಸಹ ಐಸಿಸ್ ಇರೋ ಸಾಧ್ಯತೆ ದಟ್ಟವಾಗಿರ್ತಕ್ಕಂಥದ್ದು. ಶ್ರುತಿ, ಎಕ್ಸಾಕ್ಟ್ಲಿ ನಾಗರಾಜ್, ನಾವು ಗಮನಿಸಬೇಕಾಗಿರುವಂತಹ ವಿಚಾರ ಅಂದ್ರೆ ಶರತ್, ಈ ಹಿಂದೆ ನಾಗರಾಜ್ ಹೇಳ್ತಾ ಇದ್ರು ಐಸಿಸ್ ಸಂಘಟನೆ ಯಾವ ರೀತಿ ಹೊಣೆ ಹೊತ್ತುಕೊಂಡಿತ್ತು. ಚರ್ಚ್ ಸ್ಟ್ರೀಟ್ ಅಲ್ಲಿ ಇದೇ ರೀತಿಯ ಬಾಂಬ್ ಬ್ಲಾಸ್ಟ್ ಆಗಿತ್ತು. ಜೊತೆಗೆ ನಾನು ಆಗ್ಲೇ ಹೇಳ್ತಾ ಇದ್ದೆ 2013ರಲ್ಲಿ ವಿಧಾನಸಭೆಯ ಚುನಾವಣಾ ಹೊಸ್ತಿಲಲ್ಲಿ ಬಿಜೆಪಿಯ ಕಚೇರಿಯ ಮುಂಭಾಗದಲ್ಲೂ ಕೂಡ ಇಂಥದ್ದೊಂದು ಬಾಂಬ್ ಸ್ಫೋಟ ಆಗಿತ್ತು. ಆ ಎಲ್ಲ ಪ್ರಕರಣಗಳನ್ನು ಗಮನಿಸ್ತಾ ಹೋದ್ರೆ ಇಲ್ಲಿಯೂ ಕೂಡ ಯಾವುದಾದ್ರೂ ಒಂದು ಸಂಘಟನೆಯ ಕೈವಾಡ ಇರುವಂತಹ ಶಂಕೆ ಮೇಲ್ನೋಟಕ್ಕೆ ವ್ಯಕ್ತವಾಗ್ತಾ ಇದೆ. ಬಟ್ ಆ ಸಂಘಟನೆ ಯಾವುದು? ಇಲ್ಲಿ ತನಕ ಯಾವುದೇ ಉಗ್ರ ಸಂಘಟನೆಯೂ ಕೂಡ ಈ ಜವಾಬ್ದಾರಿಯನ್ನು ಹೊತ್ಕೊಂಡಿಲ್ಲ, ಹೊಣೆಯನ್ನು ಹೊತ್ಕೊಂಡಿಲ್ಲ. ಬಟ್ ಈಗ ಪ್ರಕರಣದ ತನಿಖೆ ಚುರುಕಾಗ್ತಾ ಇದ್ದಂತೆ ಒಬ್ಬ ವ್ಯಕ್ತಿಯ ಚಲನವಲನವನ್ನ ನಾವು ಗಮನಿಸ್ತಾ ಇದ್ದೀವಿ. ಅದೇ ಫೋಟೋ ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕಾರ್ಡ್ ಸ್ಕ್ರೀನ್ ಮೇಲೆ ನಾವು ಗಮನಿಸ್ತಾ ಇರೋದು. ಅದೇ ವ್ಯಕ್ತಿ ಅನುಮಾನಾಸ್ಪದ ರೀತಿಯಲ್ಲಿ ಓಡಾಡಿರೋದು, ಗ್ರಾಹಕರ ಸೋಗಿನಲ್ಲಿ ಬಂದು ಒಳಗಡೆ ಬ್ಯಾಗ್ ಇಟ್ಟು ಹೋಗಿರುವಂತಹ ವಿಚಾರ, ಆತ ಹ್ಯಾಟ್ ಹಾಕೊಂಡಿರೋದು, ಮುಖಕ್ಕೆ ಮಾಸ್ಕ್ ಹಾಕಿಕೊಂಡಿರೋದು 10 ಹಲವು ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. ಯಾರ ಅಣತಿಯಂತೆ ಕೆಲಸ ಮಾಡಿದ್ದಾನೆ, ಯಾವ ಕಾರಣಕ್ಕೆ ರಾಮೇಶ್ವರಂ ಕೆಫೆಯನ್ನ ಆತ ಆಯ್ಕೆ ಮಾಡಿಕೊಂಡ, ಯಾವ ಕಾರಣಕ್ಕೆ ಈ ತರ ಬ್ಯಾಗ್ ತಂದಿಟ್ಟು ಸ್ಫೋಟ ಸಂಭವಿಸಿರಬಹುದು ಅನ್ನೋ ನಿಟ್ಟಿನಲ್ಲಿ 10 ಹಲವಾರು ಅನುಮಾನಗಳಿದೆ. ಬಟ್ ನಿನ್ನೆ ಎಕ್ಸಾಕ್ಟ್ಲಿ ಒಂದು ಮಾಹಿತಿ ಕೊಡ್ತಾ ಇದ್ರು, ವ್ಯಾವಹಾರಿಕವಾಗಿ ಏನಾದರೂ ದ್ವೇಷ ಇರಬಹುದು, ಆ ಕಾರಣದಿಂದ ಇದನ್ನ ಟಾರ್ಗೆಟ್ ಮಾಡಿರಬಹುದು ಅಂತ. ಬಟ್ ಅದು ಒಂದೇ ಆಯಾಮದಲ್ಲಿ ನೋಡೋಕ್ಕಾಗಲ್ಲ, 10 ಹಲವಾರು ರೀತಿಯ ಆಯಾಮಗಳನ್ನು ನೋಡಬೇಕಾಗತ್ತೆ. ಕಾರಣ ಮೊನ್ನೆ ವಿಧಾನಸೌಧ ಶಕ್ತಿ ಸೌಧದಲ್ಲೇ ಪಾಕಿಸ್ತಾನದ ಪರವಾಗಿ ಘೋಷಣೆಗಳನ್ನು ಕೂಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ದೊಡ್ಡ ಮಟ್ಟದ ಆತಂಕ ಸೃಷ್ಟಿಯಾಗಿತ್ತು. ಅದರ ಬೆನ್ನಿಗೆ ಈ ರೀತಿ ಸ್ಫೋಟ ಆಗುತ್ತೆ ಅಂದರೆ ಇಡೀ ರಾಜ್ಯದಲ್ಲಿ ಭದ್ರತೆ ಎಷ್ಟರ ಮಟ್ಟಿಗಿದೆ ಅನ್ನೋದು ಪ್ರಶ್ನೆ ಆಗುತ್ತೆ. ಜನ ಪ್ರಾಣ ಭಯದಲ್ಲೇ ಓಡಾಡಬೇಕಾದಂತಹ ಪರಿಸ್ಥಿತಿ ಇದೆ. ಅತಿ ಹೆಚ್ಚಿನ ಭದ್ರತೆಯನ್ನು ಒದಗಿಸಬೇಕಾದಂಥ ಅನಿವಾರ್ಯತೆ ಬಂದೊದಗಿದೆ ರಾಜ್ಯಕ್ಕೆ, ಇದಂತೂ ಸುಳ್ಳಲ್ಲ. ಸೊ ಗಮನಿಸಬೇಕಾಗುತ್ತೆ, ತನಿಖೆಯಿಂದ ಇನ್ನಷ್ಟು ಸತ್ಯಾಸತ್ಯತೆ ಹೊರಗಡೆ ಬರಬೇಕಾಗುತ್ತೆ. ಎಕ್ಸಾಕ್ಟ್ಲಿ ಸ್ಪಾಟಲ್ಲೇ ಇದ್ದೀವಿ, ಕ್ಷಣ ಕ್ಷಣದ ಮಾಹಿತಿಯನ್ನು ರಿಪಬ್ಲಿಕ್ ಕಾರ್ಡ್ ಮೂಲಕ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನ ಕೂಡ ಮಾಡ್ತಾ ಇದ್ದೀವಿ. NIA ತನಿಖೆ ಆಗಬೇಕಾ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಈ ಹಿಂದೆ ಇಂಥ ಪ್ರಕರಣಗಳು ಸಂಭವಿಸಿದಾಗ ನೀವು ಚರ್ಚ್ ಸ್ಟ್ರೀಟ್ ಎಕ್ಸಾಂಪಲ್ ಹೇಳ್ತಾ ಇದ್ದೀರಿ ನಾಗರಾಜ್, ಆಗಲೂ ಕೂಡ ಸಿದ್ದರಾಮಯ್ಯನವರೇ CM ಆಗಿದ್ರು. ಈ ಪ್ರಕರಣವನ್ನ ತತ್ಕ್ಷಣಕ್ಕೆ NIAಗೆ ಒಪ್ಪಿಸಿದ್ರು. ಇಲ್ಲೂ ಕೂಡ ಅಂತ ಬೆಳವಣಿಗೆಗಳನ್ನ ನಿರೀಕ್ಷೆ ಮಾಡಬಹುದಾ? ಶ್ರುತಿ, ಏನು 2014 ಡಿಸೆಂಬರ್ನಲ್ಲಾದಂಥ ಚರ್ಚ್ ಸ್ಟ್ರೀಟ್ ಸ್ಫೋಟ ಪ್ರಕರಣ ಆದಾಗ ಈಗ ಏನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದ್ದಾರೆ, ಆಗಲೂ ಸಹ ಇವರೇ ಮುಖ್ಯಮಂತ್ರಿ ಆಗಿರ್ತಾರೆ. ಕೂಡಲೇ ಬ್ಲಾಸ್ಟ್ ಆದ ನೆಕ್ಸ್ಟ್ ಡೇನೇ ಒಂದು ಸಚಿವ ಸಂಪುಟ ಸಭೆಯನ್ನು ಕರೆದು ಮೊದಲಿಗೆ SIT ತನಿಖೆಯನ್ನು ಆರಂಭಿಸ್ತಾರೆ. ಆ ಒಂದು SIT ತಂಡವನ್ನು ರಚನೆ ಮಾಡಿ ಯಾರು ಈ ಒಂದು ಪ್ರಕರಣದಲ್ಲಿ ಆರೋಪಿ ಇದ್ದಾರೆ ಅಂತ ಪತ್ತೆ ಮಾಡಲಿಕ್ಕೆ ಸೂಚನೆಯನ್ನು ಕೊಡ್ತಾರೆ. ನಂತರ ಏನು ಈ ಒಂದು ಪ್ರಕರಣದಲ್ಲಿ UAPA ಆ್ಯಕ್ಟನ್ನು ಹಾಕ್ತಾರೆ. ಸಾಮಾನ್ಯವಾಗಿ ರಾಷ್ಟ್ರೀಯ ತನಿಖಾ ದಳ ಈ ಒಂದು ಕಾಯ್ದೆ ಅಡಿಯಲ್ಲಿ ಬರ್ತಕ್ಕಂಥ ಕೇಸ್ಗಳನ್ನು ಪ್ರಯಾರಿಟಿ ಮೇಲೆ ಒಂದು ಎನ್ಕ್ವೈರಿ ಮಾಡೋದ್ರಿಂದ ಒಂದು ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಅಷ್ಟೇ ಒಂದು SITಯನ್ನು ರಚನೆ ಮಾಡ್ತಾರೆ. ಇಲ್ಲೂ ಅಷ್ಟೇ ಈ ಒಂದು ಕೇಸ್ಗೂ ಸಂಬಂಧಿಸಿದಂತೆ ಇವತ್ತು SIT ಆದರೂ ರಚನೆ ಆಗ್ಬೋದು ಅಥವಾ
CCBಗಾದರೂ ಈ ಒಂದು ಪ್ರಕರಣವನ್ನು ಕೊಡುವ ಸಾಧ್ಯತೆ ಇರತಕ್ಕಂಥದ್ದು. ಇದಾದ ಬಳಿಕ ಪೊಲೀಸರ ತನಿಖೆ ಮುಂದುವರೆದಂತೆ ಈ ಒಂದು ಕೇಸ್ನಲ್ಲಿ NIA ಎಂಟ್ರಿ ಆಗೋ ಸಾಧ್ಯತೆ ಇರತಕ್ಕಂಥದ್ದು. ಆದರೆ ಸೋಫಾರ್ ಏನು ಕೃತ್ಯ ಎಸಗಿರ್ತಕ್ಕಂಥ ವ್ಯಕ್ತಿಯ ಚಿತ್ರ ಪೊಲೀಸರಿಗೆ ಬಹಳ ಸ್ಪಷ್ಟವಾಗಿ ಸಿಕ್ಕಿರೋದ್ರಿಂದ ಪೊಲೀಸರೇ ಒಂದು ಪ್ರಕರಣದ ತಾರ್ಕಿಕ ಹಂತಕ್ಕೆ ತೆಗೆದುಕೊಂಡೋಗಿ ನಂತರ NIAಗೆ ವಹಿಸುವ ಸಾಧ್ಯತೆ ಇರ್ತಕ್ಕಂಥದ್ದು. ಎಸ್ ಎಕ್ಸಾಕ್ಟ್ಲಿ ನೋಡಿ, ರಾಮೇಶ್ವರಂ ಕೆಫೆಯಲ್ಲೇ ನಾವು ಸ್ಪಾಟಲ್ಲೇ ನಿಂತ್ಕೊಂಡು ಇಲ್ಲಿನ ಬೆಳವಣಿಗೆಗಳು ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾ